ನಮಸ್ಕಾರ. ವನಜಾ ಮಂದಟ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ಪಲ್ಯ, ಹಣ್ಣಿನ ಪಲ್ಯ ಏನೇ ಒಂದು ಹೇಳ್ಬೋದು, ಅದು ತುಂಬಾ ಚೆನ್ನಾಗಿರುತ್ತೆ. ನಾನೊಂದು 20 ಗ್ರಾಮ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣವೇ ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಜೀರಿಗೆ ಹಾಕ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಇಂಗು, ಏಕೆ ಅಂದರೆ ಇಂಗು ಜೀರ್ಣಶಕ್ತಿ ಚೆನ್ನಾಗಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇಂಗು ಹಾಕ್ಬೋದು. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದು ಫ್ರೈ ಆಗಿ ಘಮ 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 ಅಂತ ವಾಸನೆ ಬರುತ್ತಲ್ವ, ಆವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಇದಾದಮೇಲೆ ಫ್ರೈ ಆಗಬೇಕು, ಅದು ಚೆನ್ನಾಗಿ ಒಂಥರ ಬೆಳ್ಳುಳ್ಳಿ ಹೇಗೆ ಅಂದರೆ ಅದ್ರ ಪರಿಮಳ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ. ಇವಾಗ ಈ ಪರಿಮಳ ಬರ್ತಾ ಇರೋ ಟೈಮಿಗೆ ಈಗ ಏನು ಮಾಡಬೇಕು ಅಂತಂದರೆ, ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ವಾ, ಒಂದು 2-3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದು ಕೂಡ ಬ್ರೌನ್ ಕಲರಿಗೆ ಬರಬೇಕು. ಆ ಬ್ರೌನ್ ಕಲರಿಗೆ ಬರಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂದರೆ, ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಅದು ಕಲ್ಲರು ತುಂಬ ಚೆನ್ನಾಗಾಗುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಅದು ಎಲ್ಲ ಕಡೆನೂ ಮಿಕ್ಸ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರಕ್ಕೆ ನಾನಿವಾಗ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಅಂದರೆ ಘಮ 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 ಅಂತ ಇರುತ್ತೆ, ತಿನ್ನೋದಕ್ಕೂ ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಈಗ ಒಂದು 1/4 kg ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಳ್ಳೆ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆನೂ ಒಂದು ಕಡೆನೂ ಬಿಡದ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಅಷ್ಟೊತ್ತಿಗೆ ಅದು ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ. ಇವಾಗ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಆದಮೇಲೆ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಆಮೇಲೆ ಖಾರ ಪುಡಿ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು, ಅದ್ರ ಬದಲು ಖಾರ ಪುಡಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಖಾರ ಪುಡಿ ಹಾಕ್ಕೊಳ್ಬೇಕು. ಇದು ಹುಳಿ ಇರೋದ್ರಿಂದ ಖಾರ ಪುಡಿ ಸ್ವಲ್ಪ ಜಾಸ್ತಿ ಇಡಿಸುತ್ತೆ, ಹಾಗಾಗಿ ನಾನು 2 ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ರೋಟಿ ಜೊತೆ ತಿನ್ಬೋದು, ಮತ್ತು ಚಪಾತಿ, ಪೂರಿ, ರೈಸ್ ಜೊತೆಗೆ ಬಿಸಿ ಅನ್ನ ಮಾಡಿಕೊಂಡ್ರು ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಎಲ್ಲದ್ರ ಜೊತೆಗೂ ನಾವು ತಿನ್ಬೋದು. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಮುಚ್ಚಿ ಬೇಯಿಸಿದ್ರೆ ಚೆನ್ನಾಗಾಗಿರುತ್ತೆ ನೋಡಿ. ಈ ಥರ ಎಣ್ಣೆ ಬಿಟ್ಕೊಂಡು ಬರುತ್ತೆ, ಸುತ್ತಲೂ ಎಣ್ಣೆ ಬಿಟ್ಕೊಂಡು ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಇದು ಬೇಗ ಆಗುವಂಥದ್ದು. ನಾವು ಏನಪ್ಪ ಮಾಡೋದು ಇವತ್ತು, ಪಲ್ಯಕ್ಕೇನಿಲ್ಲ, ಹೇಗೆ ಮಾಡೋದು ಅನ್ನೋದನ್ನ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಅದ್ರ ಬದಲು ಈ ರೀತಿ ಟೊಮೊಟೊ ಇತ್ತು ಅಂದರೆ ಈ ರೀತಿ ನಾವು ಟೊಮೊಟೊ ಗೊಜ್ಜು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಸ್ವಲ್ಪ ಕುದಿಸ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ನೀರಿನ ಅಂಶ ಇದ್ದರೆ ಅದು ಟೊಮೊಟೊ ಗೊಜ್ಜು ಅನಿಸಲ್ಲ, ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಅದು ಚೆನ್ನಾಗಿ ತಳ ಬಿಟ್ಕೊಬರುತ್ತೆ, ಎಣ್ಣೆ ಬಿಟ್ಕೊಂಬರುತ್ತೆ, ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ ರೀತಿಯೇ ಇದಕ್ಕೇನು ನೀರು ಹಾಕಿಲ್ಲ, ನಾವೇನು ಇನ್ನೊಂದೇನೂ ಹಾಕಿಲ್ಲ. ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ. ಅದಕ್ಕೇ ಅದರಲ್ಲಿ ಟೊಮೊಟೊದಲ್ಲಿ ಏನು ನೀರಿದೆಯೋ ಆ ನೀರು ಚೆನ್ನಾಗಿ ಡ್ರೈ ಆಗಬೇಕು. ಅಷ್ಟೊತ್ತು ಕೂಡ ನಾವು ಅದನ್ನು ಡ್ರೈ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಡ್ರೈ ಆಗಬೇಕು ಮತ್ತು ಫ್ರೈ ಕೂಡ ಚೆನ್ನಾಗಾಗಬೇಕು. ಇದಾದಮೇಲೆ ನಮಗೆ ಬಡ್ಸೋಕ್ಕೆ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹೆಚ್ಚು ಕಮ್ಮಿ ನಾವು 3-4 ದಿನ ಅಥವಾ ಒಂದು ವಾರದವರೆಗೂ ಇಟ್ಕೊಳ್ಬೋದು, ಏಕೆಂದರೆ ನೀರಿನ ಅಂಶ ಏನೂ ಇರೋದೇ ಇಲ್ವಲ್ಲ ಅದರಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಸಪ್ಪೆ ಇದ್ದರೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಖಾರ ಕರೆಕ್ಟಾಗಿ ಆಗುತ್ತೆ. ಉಪ್ಪು ಹಾಕ್ಕೊಂಡು ಇವಾಗ ನೋಡಿ ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ, ಸುತ್ತೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ. ಈ ಎಣ್ಣೆ ಬರೋ ಅಂಥ ಈ ಸಮಯದಲ್ಲಿ ನಾವು ಕೊತ್ತಂಬರಿನೂ ಹಾಕಾಗಿದೆ, ಎಲ್ಲದೂ ಇದಕ್ಕೆ ರೆಡಿಯಾಗಿದೆ. ಇವಾಗ ನಾವು ರೋಟಿ ಜೊತೆಗೋ ಅಥವಾ ಚಪಾತಿ ಜೊತೆಗೋ ನಾವು ಸರ್ವ್ ಮಾಡ್ಕೊಂಡು ತಿನ್ನೋದಕ್ಕೆ
ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿಯೇ ತಿನ್ಬೋದು, ಆರಿದ್ರೂ ಕೂಡ ತಿನ್ಬೋದು. ಇದಕ್ಕೆ ಟೇಸ್ಟ್ ಇಲ್ಲ ಅಂತಲ್ಲ, ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಾವೆಲ್ಲರೂ ಟೂರ್ ಹೋಗುವಾಗ ಇದನ್ನು ಮಾಡಿಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಹೋದರೆ ಅಲ್ಲೂ ಕೂಡ ನಾವು ಚಪಾತಿ ಜೊತೆ ಅಥವಾ ರೋಟಿ ಜೊತೆ ಯಾವುದ್ರ ಜೊತೆನಾದ್ರು ಪರೋಟ ಜೊತೆ ಎಲ್ಲ ಜೊತೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.